ನಮಸ್ಕಾರ ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಇಂದಿನ ಮುಖ್ಯಾಂಶಗಳು. ಚಿತ್ರಾವತಿ ಡ್ಯಾಂ ನಿರ್ಮಾಣದ ಕೀರ್ತಿ ಎನ್ ಸಂಪಂಗಿಗೆ ಸಲ್ಲುತ್ತದೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ನಾಗರಿಕರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ನಗರಸಭಾ ಸದಸ್ಯರ ಜವಾಬ್ದಾರಿ. ಸದಸ್ಯೆ ಚಿತ್ರ ಮನೋಹರ್. ನಗರದ ಯೋಜನಾ ಪ್ರಾಧಿಕಾರಕ್ಕೆ ನೂತನ ಅಧ್ಯಕ್ಷರಾಗಿ ವಿಜಯ ನರಸಿಂಹ, ಸದಸ್ಯರಾಗಿ ಶಬ್ಬೀರ್, ಅಂಬರೀಶ್, ಭಾಸ್ಕರ್ ಆಯ್ಕೆ. ವಾರ್ತೆಗಳ ವಿವರ. ನನಗೆ ಒಂದು ಕಡೆ ದುಃಖ, ಮತ್ತೊಂದು ಕಡೆ ಸಂತಸ. ಕಾರಣ, ನನಗೆ ಬೆನ್ನೆಲುಬಾಗಿ ನಿಂತ ನನ್ನ ಸಹೋದರ ರಾಜು ಕೆಲ ದಿನಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟಿರುವುದು ವಿಷಾದದ ಸಂಗತಿ ಎಂದು ಹೇಳುತ್ತಾ, ತಮ್ಮನನ್ನು ನೆನೆದ ಮಾಜಿ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಮಂಡಳಿ ಅಧ್ಯಕ್ಷ ಎನ್ ಸಂಪಂಗಿ ಭಾವುಕರಾಗಿ ಕಣ್ಣೀರಾಕಿದ್ದಾರೆ. ಹೊರಗಡೆ ನಿಂತಿರುವ ಎಂತ ಮುಖಂಡರು ತಮ್ಮ ತಮ್ಮ ಬಂದು ಆಸನದಲ್ಲಿ ಕೂರಬೇಕಾಗಿ ವಿನಂತಿ. ಬಾಗೇಪಲ್ಲಿ ಪಟ್ಟಣದ ಸಂತೆಬೀದಿ ರಸ್ತೆಯ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಮಾಜಿ ಶಾಸಕ ಹಾಗೂ ಉಗ್ರಾಣ ನಿಗಮದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಎನ್ ಸಂಪಂಗಿ ಅವರಿಗೆ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮ ಮತ್ತು ಸಂಪಂಗಿ ಸಹೋದರ ದಿವಂಗತ ಎನ್ ರಾಜು ಅವರಿಗೆ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಪಂಗಿ, ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಸತತ 3 ಬಾರಿ ಶಾಸಕರಾಗಿದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ನನಗೆ ಉಗ್ರಾಣ ನಿಗಮದ ಅಧ್ಯಕ್ಷ ಸ್ಥಾನ ನೀಡಿರುವುದು ಸಂತಸ ತಂದಿದೆ. ಹಿಂದುಳಿದ ಕ್ಷೇತ್ರದ ಅಭಿವೃದ್ಧಿಗಾಗಿ ಶಾಸಕ ಸುಬ್ಬಾರೆಡ್ಡಿ ಅವರನ್ನು ಸಚಿವರನ್ನಾಗಿ ಮಾಡುವಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಳಿ ತಿಳಿಸಿದ್ದೇನೆ. ಸುಬ್ಬಾರೆಡ್ಡಿ ಅವರು ಸಚಿವರಾಗಿ, ನಾನು ನಿಗಮದ ಅಧ್ಯಕ್ಷನಾಗಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದರು. ಕಾಂಗ್ರೆಸ್ ನಿಷ್ಠಾವಂತ ನಾಯಕರನ್ನು ಎಂದಿಗೂ ಕೈಬಿಡೋದಿಲ್ಲ ಅನ್ನೋದಕ್ಕೆ ನಾನೇ ಪ್ರತ್ಯಕ್ಷ ಉದಾಹರಣೆ. 1999ರಲ್ಲಿ ಕೈ ಹಿಡಿದ ಬಾಗೇಪಲ್ಲಿ ಕ್ಷೇತ್ರದ ಜನತೆ ಎಂದಿಗೂ ನನ್ನ ಕೈಬಿಟ್ಟಿಲ್ಲ. ರಾಜಕೀಯ ವಲಯದಲ್ಲಿ ಜಯ ಅಪಜಯಗಳು ಸಹಜ. ಆದರೆ ಕ್ಷೇತ್ರದ ಜನರ ಭಿಕ್ಷೆಯಿಂದ ಇಂದು ನಾನು ಮತ್ತು ನನ್ನ ಕುಟುಂಬ ಆ ಸ್ಥಾನದಲ್ಲಿದ್ದೇವೆ. ಎಂದಿಗೂ ನಿಮ್ಮ ಋಣ ತೀರಿಸಲು ಸಾಧ್ಯ ಇಲ್ಲ ಅಂದರು. ಸಂಪಂಗಿ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಿ ಮಾತನಾಡಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಈ ಭಾಗದ ಮಾಜಿ ಶಾಸಕರು, ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರು ಆದ ಎನ್ ಸಂಪಂಗಿ ಅವರ ಸಹೋದರ ರಾಜು ಅವರ ಅಗಲಿಕೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ ಎಂದರು. ಇನ್ನ ಯುವಕ ರಾಜು ಅವರಾಗಿತ್ತು. ಮೊನ್ನೆ ಅವರು ನಿಧನರಾದ ಒಂದು ಆತ್ಮೀಯತೆ, ರಾಜಕೀಯ ಏನೇ ಇರಲಿ, ಒಂದು ಆತ್ಮೀಯತೆ ಇದ್ದು ಈ ಭಾಗದ ಜನರ ಮನಸ್ಸಲ್ಲಿದ್ದ ರಾಜು ಅವರು ನಿಜವಾಗ್ಲೂ ನಮಗದು ಬಳಸಲಾಗಂತ ದುಃಖ ಈ ಕ್ಷೇತ್ರಕ್ಕೆ, ಅವರ ಕುಟುಂಬ. ಅವ್ರಿಗೆ ಆ ಭಗವಂತ ಪಕ್ಷಕ್ಕೆ ನಿಷ್ಠೆ ತೋರಿಸಿದವ್ರಿಗೆ ಪಕ್ಷದಲ್ಲಿ ಸ್ಥಾನ ಸಿಗುತ್ತೆ ಅಂತ ಉದಾಹರಣೆ ಸಂಪಂಗಿ ಅವರು. ಯಾಕಂದ್ರೆ ಖುಷಿ ಆಗುತ್ತೆ. ಚಿತ್ರಾವತಿ ಡ್ಯಾಮ್ ಇವತ್ತು ಬಾಗೇಪಲ್ಲಿ ಇಷ್ಟು ಜನ ಕುಡಿಯೋ ನೀರು ಇವತ್ತು ಕುಡಿತಾ ಇದ್ದಾರೆ. ಸಂಪಂಗಿ ಅವರ ಆ ಒಂದು ಸೇವೆ ಅಂತ ನಾನಂತೂ ಭಾವಿಸ್ತೀನಿ. ಅದೇ ಇನ್ನಷ್ಟು ಕೆಲಸಗಳು ಮಾಡಿದ್ದಾರೆ. ಪ್ರತಿಯೊಂದು ಏನೋ ಬೇಡ, ಖಂಡಿತವಾಗಲೂ ಇನ್ನಷ್ಟು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರಿಗೆ ಉತ್ತಮ ಅವಕಾಶ ಸಿಗಬೇಕು. ನಾವು ಅವರ ಜೊತೆಗೂಡಿ ಈ ಕ್ಷೇತ್ರ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಅಂತ ತಮಗೊಂದು ಮಾತು. ಇನ್ನು ಸಂಪಂಗಿ ಅವರು ಎಂದಿಗೂ ನನ್ನ ಬಗ್ಗೆ ಮಾತನಾಡದ ಮಹತ್ವ ವ್ಯಕ್ತಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಸುಮಾರು 20 ವರ್ಷಗಳ ಕಾಲ ನಿಷ್ಠಾವಂತ ನಾಯಕರಾಗಿ ವಿವಿಧ ರಾಜ್ಯಗಳಿಗೆ ಉಸ್ತುವಾರಿಯಾಗಿ ಪಕ್ಷಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆಯನ್ನು ಗುರುತಿಸಿದ ಕಾಂಗ್ರೆಸ್ ಸರ್ಕಾರ ನಿಗಮದ ಅಧ್ಯಕ್ಷ ಸ್ಥಾನ ನೀಡಿ ನಿಷ್ಠಾವಂತರನ್ನ ಎಂದಿಗೂ ಕೈಬಿಡುವುದಿಲ್ಲ ಎಂಬುದನ್ನು ಸಾಬೀತುಪಡಿಸಿದೆ. ಬಾಗೇಪಲ್ಲಿ ಜನತೆ ಕುಡಿಯುವ ನೀರಿನ ಅಭಾವ ದೂರವಾಗಲು ಕಾರಣ ಚಿತ್ರಾವತಿ ಬ್ಯಾರೇಜ್. ಈ ಜಲಾಶಯ ನಿರ್ಮಾಣದ ಕೀರ್ತಿ ಎನ್ ಸಂಪಂಗಿ ಅವರಿಗೆ ಸಲ್ತದೆ ಎಂದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಶಿಡ್ಲಘಟ್ಟ ನಗರಸಭೆಯ ವ್ಯಾಪ್ತಿಗೆ ಬರುವ ವಾರ್ಡ್ ಸಂಖ್ಯೆ 3ರಲ್ಲಿ ಕುಡಿಯುವ ನೀರು ಪೂರೈಕೆ ಮಾಡುವ ಸಲುವಾಗಿ 15ನೇ ಹಣಕಾಸು ಯೋಜನೆ ಅಡಿ ಹೊಸದಾಗಿ ಕೊಳವೆ ಬಾವಿ ಕೊರೆಸಲು ಚಾಲನೆ ನೀಡಲಾಯಿತು. ನಗರಸಭಾ ಸದಸ್ಯೆ ಚಿತ್ರಾ ಮನೋಹರ್ ಅವರು ಬೋರ್ವೆಲ್ ಕೊರೆಸುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಗರದ ಅಭಿವೃದ್ಧಿಗೆ ನಗರಸಭೆಯೊಂದಿಗೆ ನಾಗರಿಕರು ಕೈ ಜೋಡಿಸಬೇಕು. ಪ್ರತಿಯೊಂದು ವಾರ್ಡ್ನಲ್ಲಿ ಮೂಲಭೂತವಾಗಿ ಕುಡಿಯುವ ನೀರು, ರಸ್ತೆ, ಚರಂಡಿ, ವಿದ್ಯುತ್ ದೀಪ ಸಹಿತ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ನಗರಸಭಾ ಸದಸ್ಯರ ಜವಾಬ್ದಾರಿಯಾಗಿದೆ. ಜೊತೆಗೆ ನಾಗರಿಕರು ಸಹ ನಗರದ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿದರು. ನಾಗರಿಕರಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿದ್ದೇನೆ. ಸುಮಾರು 6 ವರ್ಷಗಳ ಕನಸು ಇದೀಗ ನನಸಾಗಿರುವುದು ನಮಗೆ ಸಂತಸ ತಂದಿದೆ. ನಮ್ಮ ವಾರ್ಡಿನ ಜನರಿಗೆ ಗಂಗಾಮಾತೆ ಕರುಣೆ ತೋರಿಸಲಿ ಅಂತ ಪ್ರಾರ್ಥಿಸಿದರು.
ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶಿವಲೀಲಾ ರಾಜಣ್ಣ, ನಗರಸಭೆಯ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ, ಉಪಾಧ್ಯಕ್ಷೆ ರೂಪಾ ನವೀನ್, ನಗರಸಭಾ ಸದಸ್ಯರಾದ ಅನಿಲ್ ಕುಮಾರ್, ನಗರಸಭೆಯ ಕುಡಿಯುವ ನೀರು ಪೂರೈಕೆ ವಿಭಾಗ ಸಹಾಯಕ ಅಭಿಯಂತರ ಚಕ್ರಪಾಣಿ, ಪ್ರಭಾರ ಆರೋಗ್ಯ ನಿರೀಕ್ಷಕ ರೆಡ್ಡಿ, ನೋಡಲ್ ಎಂಜಿನಿಯರ್ ಸುಧಾಕರ್, ಸ್ಥಳೀಯ ಮುಖಂಡರು, ಜಾಮಿಯಾ ಮಸೀದಿಯ ಸದಸ್ಯ ರಹಮತ್ ಅಲಿ ಇನ್ನಿತರರು ಉಪಸ್ಥಿತರಿದ್ದರು. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ವಿರೋಧ ಪಕ್ಷದವರು ಟೀಕೆಗಳನ್ನು ಮಾಡಿಕೊಂಡು ಮರುಮತ ಎಣಿಕೆಯಲ್ಲಿ ಗೆಲ್ಲುವ ಭ್ರಮೆಯಲ್ಲಿದ್ದು, ಇದೇ ತಿಂಗಳ 11ರಂದು ವಿರೋಧ ಪಕ್ಷದವರ ಹಣೆಬರಹ ತಿಳಿಯಲಿದೆ ಎಂದು ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ನಗರದ ಯೋಜನಾ ಪ್ರಾಧಿಕಾರಕ್ಕೆ ನೂತನ ಅಧ್ಯಕ್ಷರಾಗಿ ವಿಜಯ ನರಸಿಂಹ, ಸದಸ್ಯರಾಗಿ ಶಬೀರ್, ಅಂಬರೀಶ್, ಭಾಸ್ಕರ್ ಆಯ್ಕೆಯಾಗಿದ್ದು, ಇಂದು ಶಾಸಕ ಕೆ.ವೈ. ನಂಜೇಗೌಡ ಸಮ್ಮುಖದಲ್ಲಿ ಅಧಿಕಾರ ವಹಿಸಿಕೊಂಡರು. ಈ ವೇಳೆ ಶಾಸಕ ಕೆ.ವೈ. ನಂಜೇಗೌಡ ಮಾತನಾಡಿ, ಸಾಮಾಜಿಕ ನ್ಯಾಯದಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಂತೆ ಪಕ್ಷದ ನಾಯಕರಿಗೆ 23 ಗ್ರಾಮ ಪಂಚಾಯಿತಿಗಳಲ್ಲಿ ನಗರಸಭೆಯಲ್ಲಿ ಸ್ಥಳೀಯ ಚುನಾವಣೆಯಲ್ಲಿ ಅಧಿಕಾರ ಹಸ್ತಾಂತರ ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರಸಭಾ ಚುನಾವಣೆಗಳಲ್ಲಿ ಅವಕಾಶ ಸಿಗಲಿದೆ. ಪ್ರತಿಯೊಬ್ಬರು ತಾಳ್ಮೆಯಿಂದ ಕಾಯಬೇಕು ಎಂದರು. ವಿರೋಧ ಪಕ್ಷದವರು ಟೀಕೆಗಳು ಹಾಗೂ ಮರುಮತ ಎಣಿಕೆಯಲ್ಲಿ ಗೆಲ್ಲುವ ಭ್ರಮೆಯಲ್ಲಿದ್ದಾರೆ. ಮರುಮತ ಎಣಿಕೆಗೆ ನಮಗೆ ಯಾವುದೇ ತಕರಾರಿಲ್ಲ. 11ರಂದು ಮರುಮತ ಎಣಿಕೆ ನಿಗದಿಯಾಗಿದ್ದು, ವಿರೋಧ ಪಕ್ಷದ ಹಣೆ ಬರಹ ತಿಳಿಯಲಿದೆ ಅಂತ ಶಾಸಕ ಕೆ.ವೈ. ನಂಜೇಗೌಡರು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ. ಲಕ್ಷ್ಮೀನಾರಾಯಣ್, ನಗರಸಭಾ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಂಗಾಪುರ ಕೃಷ್ಣಪ್ಪ, ರಾಮಮೂರ್ತಿ, ನಗರಸಭಾ ಸದಸ್ಯ ಎನ್.ವಿ. ಮುರಳೀಧರ್, ದರಖಾಸ್ತು ಸಮಿತಿ ಅಧ್ಯಕ್ಷ ಸಂತೆಹಳ್ಳಿ ನಾರಾಯಣಸ್ವಾಮಿ, ಎಂ.ವಿ. ಹನುಮಂತಪ್ಪ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಇದೀಗ ಸಣ್ಣ ವಿರಾಮ. ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಸ್ಲಂ ಬೋರ್ಡ್ ವತಿಯಿಂದ ಆಶ್ರಯ ಮನೆಗಳ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದಿಂದ 400 ಮನೆಗಳು ಮಂಜೂರಾಗಿದ್ದು, ಮಾಲೂರು ನಗರದ ಅಂಬೇಡ್ಕರ್ ನಗರ 4ನೇ ವಾರ್ಡ್ನಲ್ಲಿ ಶಾಸಕ ಕೆ.ವೈ. ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದ್ರು. ರಾಜ್ಯ ಸರ್ಕಾರದ ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ ಸ್ಲಂ ಬೋರ್ಡ್ ವತಿಯಿಂದ ಮಾಲೂರು ನಗರಕ್ಕೆ 400 ಮನೆಗಳು ಮಂಜೂರಾಗಿದ್ದು, ಅಂಬೇಡ್ಕರ್ ನಗರ 4ನೇ ವಾರ್ಡ್ನಲ್ಲಿ ಶಾಸಕ ಕೆ.ವೈ. ನಂಜೇಗೌಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಶಾಸಕ ಕೆ.ವೈ. ನಂಜೇಗೌಡ ಮಾತನಾಡಿ, ನಗರದ ಅಂಬೇಡ್ಕರ್ 4ನೇ ವಾರ್ಡ್ನಲ್ಲಿ ಹಾಗೂ ನಗರದ ಕೆಲ ವಾರ್ಡ್ಗಳಲ್ಲಿ ಅತಿ ಬಡವರು ಜೀವನ ಸಾಗಿಸುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸ್ಲಂ ಬೋರ್ಡ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರಿಗೆ ಬೇಡಿಕೆ ಇಟ್ಟು ಮಾಲೂರು ನಗರಕ್ಕೆ 400 ಮನೆಗಳನ್ನು ಮಂಜೂರು ಮಾಡಿಸಿಕೊಂಡು ಬರಲಾಗಿದೆ. ಮೀಸಲಾತಿ ಅಲ್ಲದೆ ಎಲ್ಲ ಸಮುದಾಯದ ಬಡವರಿಗೆ ಅನುಸರಿಸಿ ನಿವೇಶನ ಹಂಚಿಕೆ ಮಾಡಲಾಗಿದ್ದು, 400 ಮನೆಗಳು ಕಾಮಗಾರಿ ಮುಗಿದ ಮೇಲೆ ಮಾಲೂರು ನಗರಕ್ಕೆ 1,000 ಮನೆಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸಲಾಗಿದೆ ಅಂತ ಶಾಸಕ ಕೆ.ವೈ. ನಂಜೇಗೌಡ ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಮಾಜಿ ಅಧ್ಯಕ್ಷ ಮುರಳೀಧರ್, ಮುಖ್ಯ ಆಯುಕ್ತ ಪ್ರದೀಪ್, ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜಪ್ಪ, ಸದಸ್ಯರಾದ ಇಂತಿಯಾಜ್, ಪರಮೇಶ್, ಕೋಮಲ, ವೆಂಕಟೇಶ್ ಸೇರಿದಂತೆ ಸ್ಥಳೀಯ ವಾರ್ಡ್ನ ಮುಖಂಡರು ಹಾಜರಿದ್ದರು. ಸುಮಾರು 100 ಮನೆಗೆ ರೆಡಿ ಮಾಡ್ಕೊಂಡಿದ್ದಾನೆ. ಇನ್ನು 300 ಮನೆ ಬಾಕಿ ಇದೆ. ಇನ್ನು 300 ಮನೆ ಎಲ್ಲೆಲ್ಲಿ ಫಲಾನುಭವಿಗಳು ಗುರುತಿಸಬೇಕು. ಈಗಾಗಲೇ ಪ್ರಾರಂಭ ಆಗಿದೆ. ಆದಷ್ಟು ಬೇಗನೆ ಅದು ಕೂಡ ಪ್ರಾರಂಭ ಮಾಡೋಂಥವ್ರು. ಇದರಲ್ಲಿ ಆ ಫಲಾನುಭವಿ ಯಾರಿರ್ತಾನೆ 1 ಲಕ್ಷ ರೂಪಾಯಿ ಅವನು ವಂತಿಗೆ ಇರಬೇಕಾಗ್ತದೆ. ಇನ್ನು ಮತ್ತೆ ಟೋಟಲ್ ಸರ್ಕಾರದ್ದು 6 ಲಕ್ಷ ರೂಪಾಯಿ. ಒಟ್ಟು ಕಾಸ್ಟು ಒಂದು ಮನೆಗೆ 7 ಲಕ್ಷ ರೂಪಾಯಿ ಇರ್ತದೆ. 7 ಲಕ್ಷ ರೂಪಾಯಿ ಇರ್ತದೆ. ಇನ್ನು ಉಳಿದಿದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಕೇಂದ್ರ ಸರ್ಕಾರ ವತಿಯಿಂದ 1.5 ಲಕ್ಷ ಕೊಡ್ತಾರೆ, 4.25 ಲಕ್ಷ ರಾಜ್ಯ ಸರ್ಕಾರ ಕೊಡ್ತಾರೆ. ಇವತ್ತು ನಮ್ಮ ಮಂತ್ರಿಗಳು ಆದಂಥ ಜಮೀರ್ ಅಹಮದ್ ಅವರು ವಿಶೇಷವಾಗಿ ಇಂಥ ಒಂದು ಅವಕಾಶವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹಕಾರ, ಸಿದ್ದರಾಮಯ್ಯ ಸಹಕಾರದಿಂದ
ಸಿಕ್ಕಿದೆ. ಇನ್ನೂ ಹೆಚ್ಚಿಗೆ ಬೇಕಾದ್ರೆ ನಾನು ತರ್ತೇನೆ. ಇದು 400 ಮನೆ ಏನು ಕಂಪ್ಲೀಟ್ ಆದರೆ ಇನ್ನೂ 1,000 ಮನೆ ಬೇಕಾದರೂ ಕೂಡ ಈ ಸರ್ಕಾರದಲ್ಲಿ ತರಬಹುದು. ಹಳ್ಳಿ ಮಟ್ಟದಲ್ಲಿ ಮಹಿಳೆಯರು ಎದುರಿಸುತ್ತಿರುವ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಹಾಗೂ ಕ್ಯಾನ್ಸರ್ ಪತ್ತೆಗಾಗಿ ದಾರಿದೀಪ ಫೌಂಡೇಶನ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಯಿತು. ದಾರಿದೀಪ ಫೌಂಡೇಶನ್ನ ಅಧ್ಯಕ್ಷೆ ಅಮಿತಾ ಮಾತನಾಡಿ, ದಾರಿದೀಪ ಫೌಂಡೇಶನ್ ವತಿಯಿಂದ ಹಳ್ಳಿ ಮಟ್ಟದ ಮಹಿಳೆಯರಿಗಾಗಿ ಸ್ತನ ಕ್ಯಾನ್ಸರ್ ತಪಾಸಣೆ ಶಿಬಿರ ಆಯೋಜಿಸಿ ಸ್ತನ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಕ್ಯಾನ್ಸರ್ ಪತ್ತೆ ಹಚ್ಚಿ ಸಾಮಾನ್ಯವಾಗಿ ಉಚಿತ ಸ್ತನ ಪರೀಕ್ಷೆ, ಸ್ವಯಂ ಪರೀಕ್ಷೆಯ ತರಬೇತಿ, ವೈದ್ಯರ ಸಲಹೆ ಮತ್ತು ಅಗತ್ಯವಿದ್ದರೆ ಹೆಚ್ಚಿನ ಪರೀಕ್ಷೆಗಳಿಗಾಗಿ ಕಳಿಸಿಕೊಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಪತ್ತೆ ತಪಾಸಣಾ ಕಾರ್ಯ ನಡೆಯಿತು. ಹಳ್ಳಿಗಳಲ್ಲಿ ಹೋಗಿ ಮೇಯ್ನ್ ಆಗಿ ಈ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ 40 ವರ್ಷದಿಂದ ಮೇಲ್ಪಟ್ಟವರಿಗೆ 75 ವರ್ಷದಿಂದ ಕೆಳಗಿಡುವಂಥ ಹೆಣ್ಣು ಮಕ್ಕಳಿಗೆ ಸ್ತನ ಕ್ಯಾನ್ಸರ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೀವಿ. ಏನಕ್ಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕ್ಯಾನ್ಸರನ್ನು ಹಠಮಾರಿ ರೋಗ ಎಲ್ಲರನ್ನ ಕಾಡ್ತಾ ಇದೆ. ಇವಾಗ ದುಡ್ಡಿರೋರು ಹೋಗ್ಬೇಕಂತ ಹೇಳಿದ್ರೆ ಒಂದು 4th ಸ್ಟೇಜ್ಗೆ ಹೋದಾಗ ಯಾರು ಉಳಿಸ್ಕೊಳ್ಳೋಕ್ಕಾಗಲ್ಲ. ನೀವು ಎಷ್ಟು ಕಷ್ಟಪಟ್ಟರೂ ಉಳಿಸ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಬಡವ್ರಿಗೂ ಇದು ಒಂದು ಫಸ್ಟ್ ಸ್ಟೇಜಲ್ಲಿ ಈ ಥರ ಗೊತ್ತಾಗ್ಬಿಟ್ರೆ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ ಫರ್ದರ್ ಟೆಸ್ಟ್ಗಳಿಗೆ ಅಂತೇಳ್ಬಿಟ್ಟು. ಸೊ ನಾವು ದಾರಿದೀಪ ಫೌಂಡೇಶನ್ನಿಂದ ಈ ಒಂದು ಕಾರ್ಯಾಚರಣೆಯನ್ನು ಆಯೋಜಿಸಿದ್ದೀವಿ. ಜೊತೆಗೆ ಪೂರ್ಣಸುಧಾ ಕ್ಯಾನ್ಸರ್ ಫೌಂಡೇಶನ್ ಅವರು ಇವಾಗ ಏನಾದರೂ ಇದರಲ್ಲಿ ಟೆಸ್ಟಿಂಗಲ್ಲಿ ಏನಾದರೂ ಪಾಸಿಟಿವ್ ಏನಾದರೂ ಬಂತು ಅಂತೇಳ್ಬಿಟ್ಟು ಹೇಳಿದ್ರೆ ಫರ್ದರ್ ಚಿಕಿತ್ಸೆಗೆ ನಾವು ದಾರಿದೀಪ ಫೌಂಡೇಶನ್ ಮತ್ತು ಪೂರ್ಣಸುಧಾ ಫೌಂಡೇಶನಿಂದ ಅವರಿಗೆ ಮುಂದಿನ ಚಿಕಿತ್ಸೆಗೆ ಏನು ಅನುಕೂಲ ಮಾಡಿಕೊಡ್ತೀವಿ. ನಾವು ಸ್ವಸಹಾಯ ಸಂಘದವ್ರನ್ನ ಅಂತೇಳಿದ್ರೆ ಇಲ್ಲಿ ನಮಗೆ ಸ್ಕೂಲ್ ಕಾಲೇಜ್ ಹುಡುಗರಿಗೆ ಉಪಯೋಗ ಇಲ್ಲ. ಏನಕ್ಕಂದರೆ 40 ವರ್ಷ ಮೇಲ್ಪಟ್ಟವ್ರು ಅಂತೇಳಿದ್ರೆ ನಮಗೆ ಸ್ವಸಹಾಯ ಸಂಘದಲ್ಲಿ ಇರುವಂತಹ ಮಹಿಳೆಯರೇ ನಮಗೆ ಸಿಗ್ತಾರೆ. ಸೊ ನಾವು ಹಳ್ಳಿಗಳಲ್ಲಿ ಮ್ಯಾಕ್ಸಿಮಮ್ ಹೋಗ್ಬಿಟ್ಟು ಎಲ್ಲರಿಗೆ ಫಸ್ಟ್ ಇದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟುಬಿಟ್ಟು ನಂತರ ಎಲ್ಲರನ್ನ ರೆಡಿ ಮಾಡಿಬಿಟ್ಟು ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ. ಉಪಾಧ್ಯಕ್ಷ ವಾಸುದೇವ್, ಖಜಾಂಚಿ ನಂಜುಂಡಪ್ಪ, ಕಾರ್ಯದರ್ಶಿ ದೀಪು, ನಿರ್ದೇಶಕರಾದ ಭಾರತಿ, ಲಾರೆನ್ಸ್, ಸುರೇಶ್, ವೆಂಕಟೇಶ್, ಆನಂದ್ ಇತರರು ಹಾಜರಿದ್ದರು. ಗೌರಿಬಿದನೂರು ತಾಲೂಕಿನಲ್ಲಿ ಬಿಜೆಪಿ ಪಕ್ಷವನ್ನು ಉತ್ತಮವಾಗಿ ಸಂಘಟಿಸಲು ನಗರದ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಪಕ್ಷದ ಸಂಘಟನೆ ಕುರಿತು ಮಹತ್ವದ ವಿಚಾರಗಳ ಕುರಿತು ಗಣ್ಯರು ಚರ್ಚೆ ನಡೆಸಿದರು. ಗೌರಿಬಿದನೂರಿನಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ರವಿನಾರಾಯಣ ರೆಡ್ಡಿ, ಬಿಜೆಪಿ ಗೌರಿಬಿದನೂರಿನಲ್ಲಿ ಬೇರು ಮಟ್ಟದಿಂದ ಸಂಘಟನೆಯಾಗಬೇಕು. ಭರತ್ ರೆಡ್ಡಿ ಗೌರಿಬಿದನೂರು ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷರಾಗಿ ಆಯ್ಕೆ ಮಾಡ್ತೇವೆ. ಹೈಕಮಾಂಡ್ ಒಪ್ಪದಿದ್ರೆ ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡ್ತೇನೆ ಅಂತ ತಿಳಿಸಿದ್ರು. ಕಠಿಣವಾದಂತ ನಿರ್ಧಾರ ತಗೊಳ್ಳುವಂತ ಟೈಮ್ ಬಂದಿದೆ. ಯಾಕೆಂದ್ರೆ ನಾವೇ ಬಿಜೆಪಿ ಮುಗಿಸಿರೋರು ಅಂತ ಹೇಳ್ಕೊಳ್ಳೋ ಕೆಲವರು, ಅದೇ ಮೊನ್ನೆ ಕೇಳಿದೆ ನಾನು, ಒಂದು ಹೆಣ ಹೊರಕ್ಕೆ ಎಷ್ಟು ಜನ ಬೇಕು ಹೇಳ್ತಾರೆ? 4 ಜನ ಬೇಕು. ಆ 4 ಜನ ಬಿಜೆಪಿನ ಹೆಣ ಮಾಡಿ ಹೋರಕ್ಕೆ ರೆಡಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿನ ನಾವು ಹೆಣ ಮಾಡಕ್ಕೆ ಇಲ್ಲಿ ತಯಾರಿಲ್ಲ. ನಂದು ಒಂದೇ ಒಂದು ಗುರಿ, ಈ ತಾಲೂಕಿನಲ್ಲಿ ಬಿಜೆಪಿನ ಮೊದಲನೇ ಸ್ಥಾನಕ್ಕೆ ತರಬೇಕು. ಅದು MP ಎಲೆಕ್ಷನ್ನು MLA ಎಲೆಕ್ಷನ್ನಲ್ಲಿ ಅಲ್ಲ. ಆ ಎಲೆಕ್ಷನ್ಗಳೇ ಒಂಥರ ನಡೀತವೆ. ಲೋಕಲ್ ಎಲೆಕ್ಷನ್ನಲ್ಲಿ ಯಾವಾಗ ಬಿಜೆಪಿ ಫಸ್ಟ್ ಪ್ಲೇಸ್ ಬರ್ತದೋ ಅದು ನಿಜವಾದ ಬಿಜೆಪಿಯ ಸ್ಟ್ರೆಂತ್ ಅಂತ ನನ್ನ ಆಸೆ. ಇವಾಗ ನೆಕ್ಸ್ಟ್ ಬರೋದೆಲ್ಲ ಲೋಕಲ್ ಎಲೆಕ್ಷನ್, ಎಲೆಕ್ಷನ್. ಒಂದು ಸಭೆ ಮಾಡಬೇಕು ಅಂತ ಮೇಲ್ಗಡೆಯಿಂದ ಬಂದ್ರೆ ಸುಮ್ಮನೆ ಸಭೆ ಮಾಡಂತವ್ರು ಹೇಳ್ಬಿಟ್ರೆ ಹೆಂಗಣ ಕಾಸು ಕೇಳೋಣ ಅಂತ ಹೇಳೋರ್ನ ನಾವು ಅಧಿಕಾರದಲ್ಲಿ ಕೂರಿಸಿದ್ರೆ ಹೆಂಗೆ ಪಕ್ಷ ಬೆಳೀತದೆ ನೀವು ಹೇಳಿ. ನಾನು ಹೇಳಿದ್ದೀನಪ್ಪ, ನಂಗೆ ಅಭ್ಯಾಸ ಇಲ್ಲಪ್ಪ, ನಮ್ಮ ಕೈಯಲ್ಲಿ ಎಷ್ಟಿದ್ರೆ ಅಷ್ಟರಲ್ಲಿ ನಾವು ಮಾಡ್ಕೊಂಡು ಹೋಗೋಣ ಅಂತ. ಮಾನಸ ಆಸ್ಪತ್ರೆ ಸಂಸ್ಥಾಪಕ ಡಾಕ್ಟರ್ ಶಶಿಧರ್ ಮಾತನಾಡಿ, ಬಿಜೆಪಿ ಬಲಿಷ್ಠವಾಗಿ ಬೆಳೆಯಲು ಪ್ರಮುಖ ಕಾರಣ ರವಿನಾರಾಯಣ ರೆಡ್ಡಿ. ರವಿನಾರಾಯಣ ರೆಡ್ಡಿ ಅವರ ಪುತ್ರ ಭರತ್ ರೆಡ್ಡಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಹೇಳಿದ್ರು. ಭರತ್ ರೆಡ್ಡಿ ಮಾತನಾಡಿ, ನನ್ನ ಜೀವನದಲ್ಲಿ ಬಿಜೆಪಿ ಪರ ಕೆಲಸ ಮಾಡಿದ್ದೇನೆ, ಕಾರ್ಯದರ್ಶಿಯಾಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಎಂದರು.
ಎಲ್ಲೋ ನಾನು ನನ್ನ ವೈದ್ಯಕೀಯ ವೃತ್ತಿ ಮಾಡಿಕೊಂಡು ನನ್ನ ಪಾಡಿಗೆ ನಾನಿದ್ದು ಯಾವುದೇ ತರಹದ ಕನಸು ಕಂಡದೆ ಇದ್ದಾಗ ಬಂದು ಒಂದಲ್ಲ 10 ಬಾರಿ ಬಂದು ನಮ್ಮ ನಾಗಣ್ಣವ್ರ ಜೊತೆಗೆ ಬಂದು ನನ್ನ ಮನಸ್ಸೊಲಿಸಿ ನನ್ನನ್ನ ಕರೆದು ತಂದ ನಂತರ ನನ್ನ ಜೊತೆ ಒಂದು ಗುರಾಣಿ ಹಿಡಿದು ನಿಂತಕ್ಕೆ ಯುದ್ಧದಲ್ಲಿ ನಿಂತು ನನ್ನ ಕೊನೆಗಳಿಗೆ ಅವರು ನನ್ನ ಅಕ್ಷರಶಃ ನನಗಾಗಿ ಬಡಿದಾಡಿದ್ದಾರೆ. ನನ್ನ ಋಣದ 1 ಅಂಶ ಕೂಡ ಅದು ತೀರಿಸೋ ಪ್ರಯತ್ನ ನಾನು ಇವತ್ತು ಅವ್ರ ಜೊತೆ ನಿಂತ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ. ನಿಸ್ಸಂಕೋಚವಾಗಿ ನಾವು ಅದ್ರ ಜೊತೆ ಗುರುತಿಸ್ಕೊಳ್ತೀವಿ. ನಾನು ನನ್ನ ಪಕ್ಷಕ್ಕೆ ಮನವಿ ಅಷ್ಟೇ ಇದು. ಇಲ್ಲೆಲ್ಲಾ ಕಾರ್ಯಕ್ರಮಗಳು ಸೇರಿದ್ರು ಇದನ್ನು ದಯವಿಟ್ಟು ನಾನು ಹೇಳ್ತೀನಿ, ಯಾವುದು ನಾವು ಉದ್ರೇಕ ಆಗೋದು ಬೇಡ, ನಾವು ಯಾವುದೋ ಭಾವಾವೇಶಕ್ಕೆ ಒಳಗಾಗೋದು ಬೇಡ. ನಾವೆಲ್ಲ ಈಗ ಬಂದಿರೋ ಉದ್ದೇಶ ಏನು ಅಂತಂದ್ರೆ, ಎಲ್ಲಾರು ಮಾಡಿ ನಾವು ನಿರ್ಲಿಪ್ತವಾಗಿದ್ರೆ, ನಾವು ಮಾಡ್ತಾರೆ ಅನ್ನೋ ಭರವಸೆ ಇದ್ರೆ, ಆಮೇಲೆ ಏನಾದ್ರು ಒಂದು ಆತಂಕ ಆಗಿ ನಮ್ಮ ಕೈ ತಪ್ಪು ಹೋದ್ಮೇಲೆ ನಾವು ಯಾವ್ದು ಕಾರ್ಯಕ್ರಮಗಳನ್ನ ನಾವು ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಮ್ಮೆಲ್ಲರ ಒಂದು ಏಕೈಕ ಧ್ವನಿಯಾಗಿ ನಾವು ಏನಿದೆ ಅಂತ ನಮ್ಮ ಶಿಸ್ತಕ್ಕಷ್ಟೇ ನಾವು ಹೈಕಮಾಂಡ್ ಮುಂದೆ ಮಾಡೋದಕ್ಕೆ ಮತ್ತೆ ಅವ್ರ ಹತ್ರ ಮನವಿ ಮಾಡ್ಕೊಳ್ಳೋದಷ್ಟೇ ಒಂದು ಸಭೆ. ಇದು ಹೈಕಮಾಂಡ್ಗೆ ನಮ್ಮದೊಂದು ಒತ್ತಾಯ ಅಲ್ಲ, ನಮ್ದು ದಯವಿಟ್ಟು ಒಂದು ಮನವಿ. ಇಲ್ಲಿರೋರೆಲ್ಲ ಕಾರ್ಯಕರ್ತರೆ. ಮಂಜುನಾಥ್, ಗೌರಿಬಿದನೂರು, ರಾಯಲ್ಸ್ ಕನ್ನಡ. ಬೆಳಗಾವಿ, ಬಾಗಲಕೋಟೆಯಲ್ಲಿ ಕಬ್ಬು ದರ ನಿಗದಿಗೆ ರೈತರು ಹೋರಾಟ ನಡೆಸುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಬ್ಬು ದರ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ, ಬೆಲೆ ತೀರ್ಮಾನ ಮಾಡುವುದು ರಾಜ್ಯ ಸರ್ಕಾರ ಅಲ್ಲ, ಬೆಲೆ ಏರಿಕೆಗೆ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಎಂದು ಹೇಳಿದರು. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಪುತ್ರಿ ಆರತಕ್ಷತೆ ಕಾರ್ಯಕ್ರಮ ನಂತರ ಸಿಎಂ ಸಿದ್ದರಾಮಯ್ಯ ಮಾತನಾಡಿ, ಮಹಾರಾಷ್ಟ್ರದಲ್ಲಿ ಬೆಲೆ ಜಾಸ್ತಿ ಕೊಡುತ್ತಿದ್ದಾರೆ, ಅದಕ್ಕೆ ಸಮನಾಗಿ ರಾಜ್ಯದಲ್ಲೂ ನೀಡುವ ಬೇಡಿಕೆ ಇದೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ತಿಮ್ಮಾಪುರ್, ಎಂಬಿ ಪಾಟೀಲ್ಗೆ ರೈತರೊಂದಿಗೆ ಮಾತನಾಡಲು ಹೇಳಿದ್ದೇನೆ. ಕೋಲಾರ ಜಿಲ್ಲೆಗೆ 2 ವರ್ಷದಲ್ಲಿ ಎತ್ತಿನಹೊಳೆ ಯೋಜನೆ ಪೂರ್ಣ ಮಾಡಲು ಪ್ರಯತ್ನ ಮಾಡ್ತೀವಿ. ಕೋಲಾರ ಜಿಲ್ಲೆಗೆ ಸಚಿವ ಸಂಪುಟ ವಿಸ್ತರಣೆ ವೇಳೆ ಅವಕಾಶ ಸಿಗಲಿದೆ. ಮೆಡಿಕಲ್ ಕಾಲೇಜು ನೀಡಿದ್ದೇವೆ, ಸರ್ಕಾರಿ ಮೆಡಿಕಲ್ ಕಾಲೇಜು ನೀಡುವ ಬಗ್ಗೆ ಚಿಂತನೆ ಮಾಡ್ತೀವಿ ಎಂದರು. ಕೋಲಾರ ಬೆಂಗಳೂರು ಮಧ್ಯೆ ರೈಲ್ವೆ ಯೋಜನೆಗೆ ಭೂಮಿ ನೀಡುವ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿ, ರೈಲ್ವೆ ಯೋಜನೆ ಜಾರಿಗೊಳಿಸಿ ಅದರ ಲಾಭ ಪಡೆಯೋದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ 4.50 ಲಕ್ಷ ಕೋಟಿ ತೆರಿಗೆ ಕೊಡ್ತೀವಿ. ಆದರೆ ₹1 ನಮಗೆ ವಾಪಸ್ ಬರ್ತಿರೋದು 14 ರಿಂದ 15 ಪೈಸೆ ಮಾತ್ರ. 85 ಪೈಸೆ ತೆರಿಗೆ ದುಡ್ಡು ಅವರೇ ಇಟ್ಕೊಳ್ತಿದ್ದಾರೆ ಎಂದರು. ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಅನುದಾನ ತಾರತಮ್ಯ ಅಂತ ಶಾಸಕ ವೆಂಕಟಶಿವರೆಡ್ಡಿ ಕೋರ್ಟ್ ಮೊರೆ ಹೋಗಿರುವ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿ, ಸಮ್ಮಿಶ್ರ ಸರ್ಕಾರದಲ್ಲಿ ಸಿಎಂ ಇದ್ದಾಗ ಎಷ್ಟು ಕೋಟಿ ಅನುದಾನ ಕೊಟ್ಟಿದ್ರು, ರಮೇಶ್ ಕುಮಾರ್ ಶಾಸಕರಾಗಿದ್ದಾಗ ಎಷ್ಟು ಅನುದಾನ ನೀಡಿದ್ರು, ಕೇಂದ್ರ ಸರ್ಕಾರ ಈಗ ಆಂಧ್ರ ಹಾಗೂ ಬಿಹಾರಕ್ಕೆ ವಿಶೇಷ ಅನುದಾನ ನೀಡಿದ್ದಾರೆ, ಆದರೆ ನಮ್ಗೆ ಯಾಕೆ ನೀಡಲಿಲ್ಲ, ಇದು ತಾರತಮ್ಯ ಅಲ್ವಾ, ಬಿಹಾರ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂದರು. ಬೆಳೆಗಾರರು ಬೆಳಗಾಂ ಮತ್ತು ಬಾಗಲಕೋಟೆ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರು ಕಬ್ಬಿನ ಬೆಲೆ ಜಾಸ್ತಿ ಕೊಡಬೇಕು ಅಂತ. ಈಗ FRP ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ. FRPನ ತೀರ್ಮಾನ ಮಾಡೋರು ಯಾರು? ಕೇಂದ್ರ ಸರ್ಕಾರ, ನಾವು ರಾಜ್ಯ ಸರ್ಕಾರ ಅಲ್ಲ. ಹೌದಪ್ಪ, ಕಬ್ಬಿನ ಬೆಲೆ ನಿಗದಿ ಮಾಡೋರು ಅವರಯ್ಯ, ನಾವು ನಿಗದಿ ಮಾಡಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು. ಯಾಕೆಂದರೆ ರಫ್ತು ಮಾಡ್ಕೊಳ್ತಕ್ಕಂಥದ್ದು, ಆಮದು ಮಾಡ್ಕೊಳ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅದರಿಂದ ಅವರು ಜಾಸ್ತಿ ಕೇಳಿದ ಮಹಾರಾಷ್ಟ್ರದಲ್ಲಿ ಅಲ್ಲಿ ರೇಟ್ ಜಾಸ್ತಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಮಾನಾಂತರವಾಗಿ ಕರ್ನಾಟಕದಲ್ಲೂ ಕೊಡಬೇಕು ಅಂತಕ್ಕಂಥದ್ದು ಇದೆ. ಅದಕ್ಕೆ ನಾನು ಸತೀಶ್ ಜಾರಕಿಹೊಳಿಗೆ, ಶಿವಾನಂದನಿಗೆ, MB ಪಾಟೀಲ್ರಿಗೆ, ತಿಮ್ಮಾಪುರ್ಗೆ ಅವ್ರಿಗೆಲ್ಲ ಮಾತಾಡಿದ್ದೀನಿ. ಅವರೆಲ್ಲ ರೈತರ ಜೊತೆ ಮಾತಾಡಿ ಅಂತ ಹೇಳಿದ್ದೀನಿ. ಸರ್ದಾರ್ ವಲ್ಲಭಾಯ್ ಪಟೇಲ್ರ ಜನ್ಮ ದಿನಾಚರಣೆ ಪ್ರಯುಕ್ತ ಕೋಲಾರದಲ್ಲಿ ಏಕ್ ಭಾರತ್ ಜಾಥಾ ಕಾಲ್ನಡಿಗೆ. ನಗರದ ಡೂಮ್ಲೈಟ್ ವೃತ್ತದಿಂದ ಜಾಥಾ ಆರಂಭವಾಗಿದ್ದು, ಮಾಜಿ ಸಂಸದ ಮುನಿಸ್ವಾಮಿ ಹಾಗೂ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಸೇರಿದಂತೆ 100 ಕಾರ್ಯಕರ್ತರ ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿದ್ದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ರ ಜನ್ಮ ದಿನಾಚರಣೆ ಪ್ರಯುಕ್ತ ಕೋಲಾರದಲ್ಲಿ ಏಕ ಭಾರತ್ ಜಾಥಾ ಕಾಲ್ನಡಿಗೆ. ನಗರದ ಡ್ಯೂಮ್ಲೈಟ್ ವೃತ್ತದಿಂದ ಜಾಥಾ ಆರಂಭವಾಗಿದ್ದು, ಮಾಜಿ ಸಂಸದ ಮುನಿಸ್ವಾಮಿ ಹಾಗೂ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಸೇರಿದಂತೆ 100 ಕಾರ್ಯಕರ್ತರು ಕಾಲ್ನಡಿಗೆ ಜಾಥಾದಲ್ಲಿ ಭಾಗವಹಿಸಿದ್ರು. ತ್ರಿವರ್ಣ ಧ್ವಜ ಮತ್ತು ಬಿಜೆಪಿ ಧ್ವಜದೊಂದಿಗೆ ಮೆರವಣಿಗೆ ನಡೆಸಲಾಯಿತು.
ಗುಡಿಬಂಡೆ ಪಟ್ಟಣದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಪೌರ್ಣಮಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕಾರ್ತಿಕ ಮಾಸದ ಪೌರ್ಣಮಿ ದಿನದಂದು ಪವಿತ್ರ ಎಂದು ಪರಿಗಣಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನು ಹೂವು, ಬೆಳಕು ಮತ್ತು ದೀಪಗಳಿಂದ ಅಲಂಕರಿಸಲಾಗಿತ್ತು. ಭಕ್ತರು ಶಿವನ ದರ್ಶನ ಪಡೆಯಲು ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸಿದರು. ಗುಡಿಬಂಡೆ ಪಟ್ಟಣದ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಪೌರ್ಣಿಮೆ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿತು. ದೇವಸ್ಥಾನದ ಆವರಣದ ಸುತ್ತಮುತ್ತ ದೀಪಾಲಂಕಾರ ಮಾಡಲಾಗಿತ್ತು. ದೀಪಾರಾಧನೆಯಲ್ಲಿ ಭಕ್ತರು ಭಾಗವಹಿಸಿ ನೂರಾರು ಮಣ್ಣಿನ ದೀಪಗಳನ್ನು ಹಚ್ಚಿ ದೇವಸ್ಥಾನದ ಆವರಣ ಪ್ರಕಾಶಮಯಗೊಳಿಸಿದ್ರು. ಮಹಿಳೆಯರು ದೀಪಗಳನ್ನು ದೇವಸ್ಥಾನಕ್ಕೆ ತಂದು ಬೆಳಗಿಸಿದ್ರು. ಮಹೇಶ್ ಗುಡಿಬಂಡೆ, ರಾಯಲ್ಸ್ ಕನ್ನಡ. ಶಿಕ್ಷಣ ಕ್ಷೇತ್ರಕ್ಕೆ 3ನೇ ಬಾರಿಗೆ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೇನೆ ಎಂದು ಎನ್ಡಿಎ ಅಭ್ಯರ್ಥಿ ಎಪಿ ರಂಗನಾಥ್ ಹೇಳಿದರು. ಶಿಕ್ಷಣ ಕ್ಷೇತ್ರಕ್ಕೆ 3ನೇ ಬಾರಿಗೆ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಸಲ್ಲಿಸಿದ್ದೇನೆ ಅಂತ ಎನ್ಡಿಎ ಅಭ್ಯರ್ಥಿ ಎಪಿ ರಂಗನಾಥ್ ಹೇಳಿದರು. ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಪಿ ರಂಗನಾಥ್ ಮಾತನಾಡಿ, ಕಳೆದ 2 ಬಾರಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕಡಿಮೆ ಅಂತರದಲ್ಲಿ ಪರಾಭವಗೊಂಡಿದ್ದೇನೆ. ಈ ಬಾರಿ ಶಿಕ್ಷಕರ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು, ಈಗಾಗಲೇ ದೇವೇಗೌಡ ಹಾಗೂ ಕುಮಾರಸ್ವಾಮಿಯವರ ಆಶೀರ್ವಾದದೊಂದಿಗೆ ಬಿಜೆಪಿ ಮುಖಂಡರ ಸಹಕಾರದಲ್ಲಿ ಹೊಸದಾಗಿ ಶಿಕ್ಷಕರ ನೋಂದಣಿ ಕಾರ್ಯ ಪ್ರಗತಿಯಲ್ಲಿದ್ದು, ಎಲ್ಲ ಶಿಕ್ಷಕರನ್ನ ಕಡ್ಡಾಯವಾಗಿ ನೋಂದಣಿ ಮಾಡಿಸುವ ಕಾರ್ಯ ಮಾಡ್ತಿದ್ದೇವೆ. ಈ ಬಾರಿ ಶಿಕ್ಷಕರ ಕ್ಷೇತ್ರಕ್ಕೆ ತಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ಇದೆ ಅಂತ ಹೇಳಿದರು. ಕಳೆದ 2 ಬಾರಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ, 1 ಬಾರಿ JDS ಪಕ್ಷದಿಂದ, ಇನ್ನೊಂದು ಬಾರಿ NDA ಒಕ್ಕೂಟದಿಂದ ನಾನು ಸ್ಪರ್ಧೆ ಮಾಡಿ ಕಡಿಮೆ ಅಂತರದಿಂದ ಪರಾಜಯಗೊಂಡಿದ್ದು ತಮಗೆ ಗೊತ್ತಿದೆ. ಈ ಬಾರಿ 2026 ನವೆಂಬರಲ್ಲಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಈಗಾಗಲೇ ಶಿಕ್ಷಕರ ನೋಂದಣಿ ಕಾರ್ಯ ಪ್ರಥಮ ಹಂತದಲ್ಲಿ ಇವತ್ತು ಎಂಡಾಗ್ತಾ ಇದೆ. ಶಿಕ್ಷಕರನ್ನು ಭೇಟಿ ಮಾಡಿ, ನಮ್ಮ ನಾಯಕರನ್ನ ಭೇಟಿ ಮಾಡಿ, ಅವರ ಬೆಂಬಲವನ್ನು, ಅವರ ಆಶೀರ್ವಾದವನ್ನು ಪಡೆಯಲು ನಾನು ಇವತ್ತು ದೇವನಹಳ್ಳಿ ತಾಲೂಕಿಗೆ ಬಂದಿದ್ದೇನೆ. ಎಲ್ಲ ಶಿಕ್ಷಕರನ್ನು ಭೇಟಿ ಮಾಡ್ತಾ ಇದ್ದೇನೆ. ನಮ್ಮ ಪಕ್ಷದ ಮುಖಂಡರಾದ ಮಾಜಿ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದೇನೆ. ನಾನು ಕಳೆದ ಬಾರಿ ಏನು ಕಡಿಮೆ ಅಂತರದಿಂದ ಸೋತಿದ್ದೇನೆ. ಶಿಕ್ಷಕರ ಒಂದು ಸಿಂಪತಿ ಇದೆ, ಗೆಲ್ಲಬೇಕಾಯ್ತು, ಕಡಿಮೆ ಅಂತರದಿಂದ ಸೋತಿದ್ದಾರೆ, ಇವ್ರನ್ನ ಈ ಬಾರಿ ಗೆಲ್ಲಿಸ್ಬೇಕು ಅಂತ ಒಂದು ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ. ಅವ್ರನ್ನೆಲ್ಲ ಮನವಿ ಮಾಡಿ ನನ್ನ ಬೆಂಬಲಿಸಬೇಕು, ಆಶೀರ್ವಾದ ಮಾಡಬೇಕು ನನಗೆ ಈ ಬಾರಿ ಅಂತೇಳಿ ದೇವೇಗೌಡರ ಆಶೀರ್ವಾದ, ಕುಮಾರಸ್ವಾಮಿಯವರ ಆಶೀರ್ವಾದ, BJP ಪಕ್ಷದ ಎಲ್ಲ ನಾಯಕರ ಸಹಕಾರವನ್ನು ಕೋರಿದ್ದೇನೆ. ನಾನು ಈ ಮೂಲಕ ಶಿಕ್ಷಕರು ಯಾರು ನೋಂದಣಿ ಆಗಿಲ್ಲ ಅವ್ರು ನೋಂದಣಿ ಮಾಡಿಸ್ಬೇಕು, ನಮಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರಾವತಿ ಡ್ಯಾಂ ನಿರ್ಮಾಣದ ಕೀರ್ತಿ ಎನ್ ಸಂಪಂಗಿಗೆ ಸಲ್ಲುತ್ತದೆ, ಶಾಸಕ SN ಸುಬ್ಬಾರೆಡ್ಡಿ. ನಾಗರಿಕರಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸುವುದು ನಗರಸಭಾ ಸದಸ್ಯರ ಜವಾಬ್ದಾರಿ, ಸದಸ್ಯೆ ಚಿತ್ರ ಮನೋಹರ್. ನಗರದ ಯೋಜನಾ ಪ್ರಾಧಿಕಾರಕ್ಕೆ ನೂತನ ಅಧ್ಯಕ್ಷರಾಗಿ ವಿಜಯ ನರಸಿಂಹ, ಸದಸ್ಯರಾಗಿ ಶಬ್ಬೀರ್, ಅಂಬರೀಶ್, ಭಾಸ್ಕರ್ ಆಯ್ಕೆ. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.